ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. MR ಟ್ರಾವೆಲ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೇ ಎಲ್ಲಿದ್ದೀವಪ್ಪ ಅಂದರೆ ರಾತ್ರಿ ಬಂದು ಸ್ಟೇ ಆಗಿದ್ದು ರೆಸಾರ್ಟಲ್ಲಿ ಇದ್ದೀವಿ. ವ್ಯೂ ಹೇಗಿದೆ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಬೇಗ ನೋಡ್ತಾ ಇದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿದೆ. ಖುಷಿ ಆಯಿತು ನೇಚರ್ನ ನೋಡಿ. ಫಾರೆಸ್ಟ್ ಒಳಗಿರೋದಿದು ಸೂಪರಾಗಿದೆ. ಹಾಗೆ ಮತ್ತೆ ಬಂದು ಚಳಿ ಇದೆ ಅಂತ ಹೇಳಿ ಮತ್ತೆ ಬ್ಲ್ಯಾಂಕೆಟ್ ಹಾಕೊಂಡು ಮಲ್ಕೊಂಡ್ವಿ. ಹುಡುಗರು ಯಾರೂ ಎದ್ದಿರಲಿಲ್ಲ. ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂತ ನಾನು ಮತ್ತೆ ಬಂದು ಮಲ್ಕೊಂಡೆ. ಬೆಳಗ್ಗೆನೇ 8 ಗಂಟೆಯಲ್ಲಿ ಎದ್ದು ವೆಹಿಕಲ್ ಹತ್ರ ಹೋಗಿ ಓಡಾಡಿಕೊಂಡು ಮತ್ತೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಅಂತ ಹೇಳಿ ಕಾಯ್ತಾಯಿದ್ವಿ. ಅಷ್ಟರೊಳಗೆ ಹುಡುಗರೆಲ್ಲ ಪೂಲಿಗೆ ಬಿದ್ದು ಈಜಾಡ್ತಿದ್ರು. ರೆಸಾರ್ಟ್ ಕಡೆಯಿಂದನೇ ಒಂದು ಬೋಟಿಂಗ್ ಟೈಪಲ್ಲಿದೆ ಅಂತ ಹೇಳಿದ್ರು. ಅದಕ್ಕೆ ಯಾಕೆ ಬಿಡೋದು ಅಂತೇಳಿ ಎಲ್ಲರೂ ಓಡೋಗ್ತಾ ಇದ್ವಿ. ನೋಡಿದ್ರೆ ಈ ಥರ ಎಲ್ಲ ಬೋಟಿಂಗ್ ಫೆಸಿಲಿಟೀಸ್ ಇತ್ತು. ಇದರಲ್ಲೂ ರೈಡ್ ಮಾಡ್ಬೋದು ಅಂಥೇಳಿ ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಇವರು ಕೂಡ ಆವಾಗ ಬೆಳಗ್ಗೆ ಈ ಥರ ಪಂಪ್ ಯೂಸ್ ಮಾಡಿಕೊಂಡು ಪಂಪ್ ಮಾಡ್ತಾಯಿದ್ದಾರೆ. ನೋಡಿ ಹಿಂಗಿದೆ ಟೆಕ್ನಾಲಜಿಯ. ಹಾಗೆ ಅವರೆಲ್ಲ ಬೋಟ್ ರೆಡಿ ಮಾಡ್ತಾಯಿದ್ರು. ನಾವು ಜಾಕೆಟ್ಗಳೆಲ್ಲ ಹಾಕ್ಕೊಂಡು ರೆಡಿ ಆದ್ವಿ. ನಮ್ಮ ಹುಡುಗರೆಲ್ಲ ಈಗ ಬೇಡ ಆಗಬೇಡ ಹೋಗೋದು ಬೇಡ ಅಂತಿದ್ರು. ಬಟ್ ಎಲ್ಲರೂ ಪುಷ್ ಮಾಡಿ ನಡೀರಿ ಅಂತ ಹೇಳಿ ರೆಡಿ ಮಾಡಿದ್ವಿ. ಅದರಲ್ಲಿ ನಮ್ಮ ಹುಡುಗರು ಕಾಯ್ಕಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು. ಹೋದ್ಮೇಲೆ ಒತ್ತಾಡ್ತಾ ಇದ್ದಾರೆ ನೋಡಿ ಹೆಂಗೆ ಅಂತ. ಅವರು ಬಂದಾದಮೇಲೆ ಮತ್ತೆ ನಾವು ಈ ಬೋಟಿಗೆ ಶಿಫ್ಟ್ ಆಗಿಬಿಟ್ಟು ರೆಡಿ ಆದ್ವಿ. ನಾವು ಕೂಡ ಬೋಟಿಂಗ್ ಹೋಗೋಣ ಅಂತೇಳಿ. ಬಟ್ ಓಕೆ, ರಾಫ್ಟಿಂಗು ಇನ್ನೂ ಮುಂದೆ ಇದೆ. ಸದ್ಯಕ್ಕೆ ಈಗ ಸಿಂಪಲ್ ಆಗಿರೋ ಒಂದು ಬೋಟಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹುಡುಗ ಡೈ ಹೊಡೆದು ಸ್ವಿಮ್ ಮಾಡೋಣ ಅಂತ ಅನ್ಕೊಂತಿದ್ವಿ. ನಾನು ಹೇಳಾದ್ಮೇಲೆ ಎಲ್ರಿಗೂ ಮೀಟ್ರ್ ಆಫ್ ಆಗಿಬಿಟ್ಟು ಏನೂ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ನೀರನ್ನು ಕೂಡ ಮುಟ್ಟೋದಕ್ಕೆ ಭಯ ಪಡ್ತಾ ಇದ್ವಿ. ಎಲ್ಲ ಏನೂ ಆಗಲ್ಲ ಅಂಥೇಳಿ ಮುಂದಕ್ಕೆ ಹಾಗೆ ಬೇಗ ಎಲ್ಲ ಫುಲ್ ಮಾಡಿಕೊಂಡು ಬೇಗ ದಡ ಸೇರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಮತ್ತೆ ಇನ್ನೊಬ್ಬರು ಕಾಯ್ಕಿಂಗ್ ಮಾಡಬೇಕು ಅಂತ ಹೇಳಿ ಮತ್ತೆ ಆಮೇಲೆ ಹೋದರು. ಅಲ್ಲಿಂದ ಮತ್ತೆ ರೆಸಾರ್ಟಿಗೆ ಬಂದು ಚೆಕ್ಔಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ ಕಾಳಿ ನದಿ ಕಡೆಗೆ ಪ್ರಯಾಣ. ಸೌಂಡ್ ಇಲ್ಲ. ಜಿಲ್ಮಿಲಿ ಧೂಮ್ ಧಡಕ, ಜಿಲ್ಮಿಲಿ ಧೂಮ್ ಧಡಕ. ಕಾಲಿ ಬಯಾಕಿ ಹಿಬೆ ಹಿಬೆ ಭಾರತ್ ಮಾತಾ ಕಿ. ಕೋಕಾ ಪೆಪ್ಸಿ, ಕೋಕಾ ಪೆಪ್ಸಿ. ಜಿಲ್ಮಿಲಿ ಧೂಮ್ ಧಡಕ, ಜಿಲ್ಮಿಲಿ ಧೂಮ್ ಧಡಕ. ಟೀಮ್ ಫಾರ್ವರ್ಡ್, ಟೀಮ್ ಫಾರ್ವರ್ಡ್. ಓಕೆ ಟೀಮ್ ಹೋಗುವ ಹೋಗುವ. ಓಕೆ ಟೀಮ್ ಫಾರ್ವರ್ಡ್, ಟೀಮ್ ಫಾರ್ವರ್ಡ್. ಓಕೆ ಸ್ಟಾಪ್, ಟೀಮ್ ಸ್ಟಾಪ್. ಈ ತರ ಇರಲ್ಲ. Team forward, team forward. Fast again, Marco. One guy faster. One guy faster. One guy. Okay, hold on, get down. Get down. Okay, get down. Tihaga. Tihaga. Get down. Get down. Okay, team forward, team forward. Team forward. Team faster. Jilmili, zoom ಧಡಕ. Okay, ಎಲ್ಲರೂ ಪೋದನ. Okay, team position forward. One guy faster. One guy faster. Faster. One guy. Okay, team forward, team forward. Forward, team forward. Team forward. Forward. One guy faster. One guy faster. Okay, all the number get down. Get down. Get back! Jilmili ಧೂಮ್ ಧಡಕ. Okay team, ಎಲ್ಲರೂ ಒಂದು ಹಾಯ್ ಮಾಡಿ ಇಲ್ಲಿ. Okay team, change position forward. Team forward. ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ರೆಸಾರ್ಟಲ್ಲಿ ಊಟ ಅರೇಂಜ್ ಮಾಡಿದರು ಅಂತೇಳಿ ಅಲ್ಲೆಲ್ಲ ಊಟಕ್ಕೆಲ್ಲ ಹೋಗಿ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ರೆಸಾರ್ಟೆಲ್ಲ ಓಡಾಡ್ಕೊಂಡು ಬರೋಣ ಅಂಥೇಳಿ ಒಂದು ರೌಂಡ್ ವಾಕ್ ಮಾಡ್ತಾಯಿದ್ದೀವಿ.
ರೆಸಾರ್ಟ್ ಪಕ್ಕದಲ್ಲೇ ಇವರ ರಾಜ್ಯದಲ್ಲಿ ಈ ನದಿ ಪಕ್ಕದಲ್ಲೇ ಹರಿತಿದೆ. ಸೊ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬಟ್ ಚೆನ್ನಾಗಿದೆ ತುಂಬ. ಈ ರೆಸಾರ್ಟು ಚೆನ್ನಾಗಿದೆ ಆ್ಯಂಡ್ ಪಕ್ಕದಲ್ಲೇ ರಿವರ್ ಹರಿಯೋದ್ರಿಂದ ಇನ್ನೂ ಲುಕ್ ಆಗಿದೆ. ಆ್ಯಂಡ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಕೂಡ ಇದರಲ್ಲೇ ಬಂದು ಕನೆಕ್ಟ್ ಆಗುತ್ತೆ ಎಲ್ಲ ಕಡೆಯಿಂದನೂ. ಸೊ ಒಳ್ಳೆ ರೆಸಾರ್ಟ್ ಇದೆ. ಹಾಗಾಗಿ ಬಂದು ಕೂತ್ಕೊಂಡು ಆರಾಮಾಗಿ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಹಾಗೆ ಬರೋ ಬೋಟಿಂಗ್ ಎಲ್ಲ ನೋಡಿಕೊಂಡು ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಕೂತಿದ್ವಿ. ಹಾಗೆ ಹುಡುಗರು ಎಲ್ಲ ಲೈಟಾಗಿ ಪಾರ್ಟಿ ಮಾಡ್ತಿದ್ರು. ಸೊ ನಾವು ನೋಡ್ಕೊಂಡು ಆರಾಮಾಗಿ ಕೂತಿದ್ವಿ. ಅವ್ರ ಪಾಡಿಗೆ ಅವರೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ. ಬಟ್ ತುಂಬ ಥ್ರಿಲ್ಲಿಂಗ್ ಆಗಿದೆ ಪ್ಲೇಸು. ಸೊ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ದಾಂಡೇಲಿಗೆ ಬರ್ಬೋದು. ಎಲ್ಲ ಬಾಯ್ಸ್ ಮಾತ್ರ, ಫ್ಯಾಮಿಲಿ ಎಲ್ಲ ಬಂದರೆ ಆಗೋದಿಲ್ಲ. ಸೊ ಎಂಜಾಯ್ ಮಾಡ್ಬೋದು. ನೋಡಿ ಈ ಥರ ರಾಫ್ಟಿಂಗ್ ಎಲ್ಲ ಮಾಡಿಕೊಂಡು ಈ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಇರ್ಬೋದು. ಏನೇ ವರ್ಕ್ ಪ್ರೆಷರ್ ಇದ್ದರೂ ಟೆನ್ಷನ್ ಇದ್ದರೂ ಇಲ್ಲೆಲ್ಲ ಮರಿಬೋದು. ನಾವು ಕೂಡ ಅದೇ ಒಂದು ಪೀಸ್ ಆಫ್ ಮೈಂಡಲ್ಲಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಬಂದರು ಅಂತೇಳಿ ಮತ್ತೆ ಅಲ್ಲಿಂದ ರಿಟರ್ನ್ ಹೊರಡೋಣ ಅಂತೇಳಿ ಮತ್ತೆ ಹೊರಟ್ವಿ. ಸೊ ರಿಟರ್ನ್ ಹುಬ್ಳಿ ಕಡೆ ಹೊರಟಿದ್ದೀವಿ. ಹಾಗೆ ಹುಡುಗರೆಲ್ಲ ಜೋಶಲ್ಲಿ 2 ಸ್ಟೆಪ್ ಹಾಕಿದ್ರು. ಅವ್ರ ಜೊತೆ ನಾವು ಕೂಡ ಹಾಕಿದ್ದೀವಿ. ಅವರೆಲ್ಲ ಸ್ಟೆಪ್ ಹಾಕ್ಬಿಟ್ಟು ಹಾಗೆ ಹಾಕ್ಕೊಂಬಿಟ್ರು. ಮತ್ತೆ ಒಬ್ಬನೇ ಮಾಡಬೇಕು ಹಾಗೆ ಪರಿಣಾಮ ಮಳೆ ಕೂಡ ಬರೋ ಥರ ಆಗಿದೆ. ಹಿಂದೆ ಬರ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಮತ್ತೆ ಎಲ್ಲ ತುಂಬಿಕೊಂಡು ಮಳೆನಲ್ಲೇ ಮತ್ತೆ ಹೊರಟಿದೆ ಧಾರವಾಡ ಕಡೆಗೆ. ಸೊ ಧಾರವಾಡದಲ್ಲಿ ಫೇಮಸ್ ಆಗಿರೋ ಧಾರವಾಡ ಪಡೆ ಎಲ್ಲ ತಗೊಂಡು ಮತ್ತೆ ಅಲ್ಲಿಂದ ಹುಬ್ಳಿ ಕಡೆ ಹೊರಟಿದ್ದು. ಹುಬ್ಳಿಗೆ ಬಂದಾದಮೇಲೆ 9 ಗಂಟೆ ಆಗಿದೆ. ಊಟ ಮಾಡೋಣ ಅಂತೇಳಿ ಹಾಗೆ ಡಾಬಾದಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದು ಪ್ರಯಾಣನ ತುಮಕೂರು ಕಡೆಗೆ. ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಮತ್ತೆ ಎಲ್ಲಿ ಹೋಗ್ತೀನಿ ಏನು ಅಂತ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.